ಸರ್ ಹೇಳಿ ಏನಾಗಿದೆ ಇದು? ಸರ್ ಏನಂತಂದ್ರೆ ನಾನಿಲ್ಲಿ ನಾನು ಮೂರನೇ ದರ್ಜೆ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಿದ್ದೀನಿ. ಈಗ ನನ್ನ ಹಾಸನ ಡಿಸ್ಟಿಕ್ ಅಲ್ಲಿ 3 ಗುತ್ತಿಗೆದಾರ ಕೆಲಸ ಮಾಡ್ತೀನಿ. ಒಂದು ಸ್ಥಳೀಯ ಬಂದ್ಬಿಟ್ಟು ನಾನು ಬೇಲೂರು ತಾಲೂಕಿನವನು. ನಂದು ಕೆಲವೊಂದು ಬಿಲ್ಗಳು ಇತ್ತು ಇಲ್ಲಿನ ಏನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತೆ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಬಿಲ್ಗಳಿತ್ತು. ಇವತ್ತು ಬಿಲ್ಗಳಿಗೆ ನಾನು ಬಂದಂತ ದಿನಗಳಲ್ಲಿ ಇಲ್ಲಿ ಏನು ಪ್ರತಿಯೊಂದಕ್ಕೂ ಏನು ಲಂಚ ಕೇಳ್ತಕ್ಕಂತ ಒಂದು ಸಂದರ್ಭ ನಾನು ಎದುರಿಸಬೇಕಾಗಿತ್ತು. ಇಲ್ಲಿ ಡಿವಿಷನ್ ಅಲ್ಲಿ ಹಾಸನ ಡಿವಿಷನ್ ಏನಿದೆ, ಇಂಜಿನಿಯರಿಂಗ್ ಪಾಲಿಕೆ ಏನಿದೆ ನಮ್ಮ ಹಾಸನ ಡಿವಿಷನ್ ಅಲ್ಲಿ, ಹೌದೌದು ಪಂಚಾಯತ್ ಇದರಲ್ಲಿ ಅದ್ರಲ್ಲಿ ಯಾವಾಗ ಬಂದಂತ ಸಂದರ್ಭದಲ್ಲೂ ಸಹ ನಾವು ಇಲ್ಲಿ ಏನು ಲಂಚ ಕೊಡ್ತಕ್ಕಂಥ ಒಂದು ದಿನಗಳನ್ನು ನಾವು ಫೇಸ್ ಮಾಡಬೇಕಾಗಿತ್ತು. ಹಾಗಾಗಿ ನಿನ್ನೆ ಸಹ ನಾನು ಕಾರ್ಯನಿರತವಾಗಿ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದಂಥ ಒಬ್ಬರಿಗೆ ದರ್ಶನ್ ಅವ್ರಿಗೊಬ್ಬರಿಗೆ ಬಿಲ್ ಮಾಡಿಸ್ಲಿಕ್ಕೆ ನಾನು ಮಾಡಿಸ್ಕೊಂಡು ಬರೋಕೆ ಅಂತ ಹೇಳಿ ಕಳ್ತಿದ್ದೆ. ಆದರೆ ನಿನ್ನೆನೂ ಸಹ ಅವರು ಏನೋ ಒಂದು ಲಂಚದ ವ್ಯಾಮೋಹದಿಂದ ನಮ್ಮ ಏವೋ ಸಾಹೇಬ್ರು ಏನೋ ಅವ್ರ ಹೆಸರು ಅಕೌಂಟೆಂಟ್ ದರ್ಶನ್ ಏನೋ ಅವ್ರ ಹೆಸರು ರಾಮಚಂದ್ರ ಅವರು ಮತ್ತೆ ಹಾಗೆ ಕೇಸ್ ವರ್ಕರ್ ಆಗಿರ್ತಕ್ಕಂಥ ಲತಾ ಅವರು ದುಡ್ಡಿಗೆ ಲಂಚಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತಕ್ಕಂಥದ್ದನ್ನ ನಾನು ಕೇಳ್ಪಟ್ಟೆ. ತದನಂತರ ನಾನು ಅದನ್ನ ಮಾಹಿತಿ ತಿಳ್ಕೊಂಡು ಆಯ್ತಪ್ಪ ಇದನ್ನ ನೋಡೋಣ, ಅದನ್ನ ಮಾತಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಇದನ್ನ ಹಿಂಗೆ ಬಿಟ್ರೆ ನಮ್ಮಂತ ಗುತ್ತಿಗೆದಾರರುಗಳು ಬದುಕೋದು ತುಂಬಾ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ನಿರ್ಧಾರ ತಗೊಂಡು ಇವತ್ತು ಈ ಒಂದು ಏನು ಲೋಕಾಯುಕ್ತ ತನಿಖೆಗೆ ಕೊಟ್ಟು ಅವರಿಂದ ನಾವು ಏನು ಮುಂದಿನ ಬರತಕ್ಕಂಥ ಪೀಳಿಗೆ ಗುತ್ತಿಗೆದಾರರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ, ಹಾಗೆ ನಾವು ಸಹ ನಮ್ಮ ಕ್ಷೇತ್ರದಲ್ಲಿ ಬೇಲೂರು ಕ್ಷೇತ್ರದಲ್ಲಿ ನಮ್ಮ ಶಾಸಕರು ನಮಗೆ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಇಲ್ದರ ಕೆಲಸ ಮಾಡೋದಕ್ಕೆ ಬಿಡಲ್ಲ. ಸೊ ಹಂಗಾಗಿರ್ಬೇಕಾದ್ರೆ ನಾವು ಕ್ವಾಲಿಟಿನೂ ಕೆಲಸ ಮಾಡಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನೀವು ಏನೇ ಆಗಿರಲಿ, ನಮ್ಮವರೇ ಆಗಿರಲಿ ಇನ್ನೊಬ್ಬರೇ ಆಗಿರಲಿ, ನಮ್ಮ ಯಾವ ಜೊತೆ ಓಡಾಡ್ತಿರೋ ಹುಡುಗರೇ ಆಗಿರಲಿ, ಕ್ವಾಲಿಟಿ ಕೊಟ್ಟು ಕೆಲಸ ಮಾಡಲೇಬೇಕು ಅಂತಕ್ಕಂಥದ್ದನ್ನ ರೂಲ್ ಮಾಡಿದ್ದಾರೆ. ಸೊ ಆಗಿರ್ಬೇಕಾದ್ರೆ ನಾವು ಕ್ವಾಲಿಟಿ ಕೊಟ್ಟು ಕೆಲಸ ಮಾಡಲೇಬೇಕಾಗ್ತದೆ. ನಾವು ಅಲ್ಲಿ ಕ್ವಾಲಿಟಿ ಕೊಟ್ಟು ಕೆಲಸ ಮಾಡಿ ನಾವು ಎಲ್ಲ ಮೆಟೀರಿಯಲ್ ಹಾಕಿ ಕೆಲಸ ಮಾಡ್ತೀವಿ, ನಾವು ಇನ್ನೂ ಪರ್ಸೆಂಟೇಜ್ ಕೊಟ್ಟು ಮಾಡ್ತಕ್ಕಂಥ ತಿಂಗಳಾದ್ರೆ ನಾವು ಗುತ್ತಿಗೆದಾರರು ಎಲ್ಲಿ ಉಳಿಬೇಕು? ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು ನಿಮಗೆ ಸರ್? ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಸರ್? ನನಗೆ 2-3% ಬೇಡಿಕೆ ಇಟ್ಟಿದ್ರು. ಅಂದಾಜು ಎಷ್ಟು ಮೊತ್ತ ಸರ್? 3,000-4,000 ಆ ಥರ ಒಂದು 2 ಲಕ್ಷದ ವರ್ಕಿಗೆ 3,000-4,000 ಮೇಲ್ಪಟ್ಟು ಆ ಥರ ಒಂದು ಬೇಡಿಕೆ ಇಟ್ಟಿದ್ರು. ಹಾಗಾಗಿ ಇವತ್ತು ಲೋಕಾಯುಕ್ತದ ಈ ಮುಂದಿನ ದಿನಗಳಲ್ಲಿ ಆಗಬಾರ್ದು, ಹೊಸ ಪೀಳಿಗೆಗೆ ಪ್ರತಿ ಬಿಲ್ಗೂ ಎಷ್ಟು ಕೊಡ್ಲೇಬೇಕಿತ್ತ? ಕಡ್ಡಾಯವಾಗಿ ಕೊಡ್ಬೇಕಾಗುತ್ತೆ. ಹಾಗಾಗಿ ಮುಂದಿನ ಪೀಳಿಗೆಗೆ ಬರ್ತಕ್ಕಂಥ ಗುತ್ತಿಗೆಗಾರರಿಗೆ ಯಾವುದೇ ರೀತಿ ಇದನ್ನ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶವಾಗಿ ಈ ಒಂದು ಲೋಕಾಯುಕ್ತ ತನಿಖೆಗೆ ಕೊಡ್ತಕ್ಕಂಥ ಸಂದರ್ಭ ಒದಗಿ ಮಾಡ್ತಾರೆ. ಶಶಿ ಅಂತ ಹೇಳಿ